ನಮಸ್ಕಾರ. ಸಮಗ್ರ ಕೃಷಿ ಪದ್ಧತಿಯ ಈ ವಿಶ್ಲೇಷಣೆಗೆ ಸ್ವಾಗತ. ಕೃಷಿಯ ಚಿತ್ರಣವನ್ನೇ ಬದಲಾಯಿಸಬಲ್ಲ ಈ ಅದ್ಭುತ ವಿಧಾನದ ಬಗ್ಗೆ ತಿಳಿಯೋಣ ಬನ್ನಿ. ಜಮೀನಿನ ಕಸವೇ ರೈತನ ಅತಿದೊಡ್ಡ ಆಸ್ತಿಯಾದರೆ ಹೇಗಿರುತ್ತೆ? ಆಶ್ಚರ್ಯ ಅಲ್ವಾ? ಕೃಷಿ ತ್ಯಾಜ್ಯದ ಬಗ್ಗೆ ನಮ್ಮ ಯೋಚನೆಯನ್ನೇ ಇದು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಇದೇ ಸಮಗ್ರ ಕೃಷಿ ಪದ್ಧತಿ, ಅಂದ್ರೆ IFS. ಕೃಷಿಯ ಎಲ್ಲಾ ವಿಭಾಗಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವ ಒಂದು ಸ್ವಾವಲಂಬಿ ವ್ಯವಸ್ಥೆ ಇದು. ಬರೀ ಬೆಳೆ ಬೆಳೆಯೋದಲ್ಲ ಇದರ ಉದ್ದೇಶ. ಲಭ್ಯವಿರುವ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿ ಖರ್ಚು ಕಡಿಮೆ ಮಾಡಿ ರೈತರ ಆದಾಯ ಹೆಚ್ಚಿಸೋದೇ ಇದರ ಗುರಿ. ಆರ್ಥಿಕ ಲಾಭ ಮಾತ್ರವಲ್ಲ, ಇದು ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಪರಿಸರವನ್ನ ರಕ್ಷಿಸುತ್ತೆ. ಜೊತೆಗೆ ರೈತರಿಗೆ ವರ್ಷಪೂರ್ತಿ ನಿರಂತರ ಕೆಲಸ ಕೂಡ ಸಿಗುತ್ತೆ. ಬೆಳೆ, ಹೈನುಗಾರಿಕೆ, ಕೋಳಿ ಮತ್ತು ಮೀನುಗಾರಿಕೆ ಇವೆಲ್ಲ ಇದರ ಮೂಲ ಘಟಕಗಳು. ರೈತರು ತಮ್ಮ ಜಮೀನಿಗೆ ತಕ್ಕಂತೆ ಇವುಗಳನ್ನು ಒಟ್ಟಾಗಿ ಸೇರಿಸಿಕೊಳ್ಳಬಹುದು. ಲಾಭ ಇನ್ನೂ ಹೆಚ್ಚಾಗ್ಬೇಕಾ? ಹಾಗಾದ್ರೆ ಕುರಿ ಸಾಕಾಣಿಕೆ, ರೇಷ್ಮೆ, ಅಣಬೆ, ಕೃಷಿ ಅಥವಾ ಬಯೋಗ್ಯಾಸ್ ಘಟಕಗಳನ್ನು ಇದರ ಜೊತೆಗೆ ಆರಾಮಾಗಿ ಸೇರಿಸ್ಕೊಳ್ಬೋದು. ಹಾಗಾದ್ರೆ ಈ ಎಲ್ಲ ಘಟಕಗಳು ಒಟ್ಟಿಗೆ ಸೇರಿ ಹೇಗೆ ಕೆಲಸ ಮಾಡ್ತವೆ? ಈ ಅದ್ಭುತವಾದ ಚಕ್ರ ವಾಸ್ತವದಲ್ಲಿ ಹೇಗೆ ನಡೆಯುತ್ತೆ ನೋಡೋಣ ಬನ್ನಿ. ಮೊದಲನೇ ಹಂತ ಗಮನಿಸಿ. ಹೊಲದಲ್ಲಿ ಬೆಳೆದ ಬೆಳೆಯ ತ್ಯಾಜ್ಯವೇ ಇಲ್ಲಿ ನಮ್ಮ ಹಸು ಎಮ್ಮೆಗಳಿಗೆ ಅತ್ಯುತ್ತಮವಾದ ಪೌಷ್ಟಿಕ ಆಹಾರವಾಗಿ ನೇರವಾಗಿ ಬಳಕೆಯಾಗುತ್ತೆ. ಆಮೇಲೆ ಈ ಜಾನುವಾರುಗಳ ಸಗಣಿ ನಮ್ಮ ಅಡುಗೆಗೆ ಬಯೋಗ್ಯಾಸ್ ಆಗಿ, ಹಾಗೆ ಭೂಮಿಗೆ ಪೋಷಕಾಂಶ ನೀಡುವ ಅತ್ಯುತ್ತಮ ಗೊಬ್ಬರವಾಗಿ ಬದಲಾಗುತ್ತೆ. ಅದೇ ರೀತಿ ಕೋಳಿಗಳ ಹಿಕ್ಕೆ ನೇರವಾಗಿ ಮೀನಿನ ಕೊಳಕ್ಕೆ ಆಹಾರವಾಗುತ್ತೆ. ನೋಡಿ, ಇಲ್ಲಿ ಕಸ ಅನ್ನೋದು ಸ್ವಲ್ಪನೂ ಪೋಲಾಗೋದೇ ಇಲ್ಲ. ಕೊನೆಯದಾಗಿ ತಯಾರಾದ ಎರೆಹುಳು ಗೊಬ್ಬರ ಮತ್ತೆ ಕೃಷಿ ಭೂಮಿಗೆ ಸೇರುತ್ತೆ. ಮುಂದಿನ ಬೆಳೆ ಭರ್ಜರಿಯಾಗಿ ಬರಲು ಮಣ್ಣನ್ನು ಸಿದ್ಧಪಡಿಸುತ್ತೆ. ಕಡಿಮೆ ತ್ಯಾಜ್ಯ, ಹೆಚ್ಚು ಲಾಭ. ಒಂದಕ್ಕೊಂದು ಬೆಸೆದುಕೊಂಡಿರುವ ಈ ನಿರಂತರ ಚಕ್ರ ಕೃಷಿಯನ್ನ ನಿಜಕ್ಕೂ ಒಂದು ಸೂಪರ್ ಲಾಭದಾಯಕ ಉದ್ಯಮವನ್ನಾಗಿ ಮಾಡುತ್ತೆ. ಆದ್ರೆ ಯಾವುದೇ ವ್ಯವಸ್ಥೆ 100% ಪರಿಪೂರ್ಣ ಅಲ್ಲ ತಾನೆ. ಈ ಪದ್ಧತಿಯ ನಿಜವಾದ ಸಾಧಕ ಬಾಧಕಗಳು ಏನು ಅಂತ ಈಗ ನೋಡೋಣ. ಮೊದಲಿಗೆ ಲಾಭಗಳನ್ನ ನೋಡೋದಾದ್ರೆ, ಇದು ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ಕಡಿಮೆ ಮಾಡಿ ಮಣ್ಣಿನ ಆರೋಗ್ಯ ಮತ್ತು ರೈತನ ಆದಾಯ ಎರಡನ್ನೂ ಹೆಚ್ಚಿಸುತ್ತೆ. ನೀರು, ಭೂಮಿಯ ಸರಿಯಾದ ಬಳಕೆಯ ಜೊತೆಗೆ ಬೆಳೆ ನಾಶವಾಗುವ ಅಪಾಯವನ್ನು ಇದು ಕಡಿಮೆ ಮಾಡುತ್ತೆ. ರೈತರಿಗೆ ಒಂದು ಗಟ್ಟಿ ಆರ್ಥಿಕ ಭದ್ರತೆ ಸಿಗುತ್ತೆ. ಆದರೆ ಸವಾಲುಗಳೂ ಇವೆ. ಈ ವ್ಯವಸ್ಥೆ ಶುರು ಮಾಡಲು ಸ್ವಲ್ಪ ಹೆಚ್ಚು ಬಂಡವಾಳ ಬೇಕು, ಹಾಗೆ ಇದನ್ನು ನಿಭಾಯಿಸುವ ಉತ್ತಮ ಕೌಶಲ್ಯವೂ ಇರಬೇಕು. ಜೊತೆಗೆ ವರ್ಷಪೂರ್ತಿ ಕೆಲಸಗಾರರೂ ಬೇಕಾಗುತ್ತಾರೆ. ಸ್ವಲ್ಪ ನಿರ್ವಹಣೆ ತಪ್ಪಿದರೂ ಒಂದು ಘಟಕದ ಕಾಯಿಲೆ ಮತ್ತೊಂದಕ್ಕೆ ಹರಡುವ ಅಪಾಯ ಖಂಡಿತ ಇರುತ್ತೆ. ಈ ಎಲ್ಲ ಸವಾಲುಗಳ ನಡುವೆಯೂ ಪ್ರಕೃತಿಯನ್ನು ರಕ್ಷಿಸುತ್ತಲೇ ಸಣ್ಣ ರೈತರ ಬದುಕನ್ನು ಬಂಗಾರ ಮಾಡಲು ಇದೊಂದು ಅತ್ಯುತ್ತಮವಾದ ಮಾರ್ಗ ಅಂತ ಹೇಳಬಹುದು. ಸಣ್ಣ ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಈ ಅದ್ಭುತವಾದ ವಿಧಾನ ನಮ್ಮ ದೀರ್ಘಾವಧಿಯ ಸುಸ್ಥಿರ ಕೃಷಿಗೆ ಭದ್ರವಾದ ಬುನಾದಿ ಹಾಕಿಕೊಡುತ್ತೆ. ಹಾಗಾದ್ರೆ ಜಗತ್ತಿನ ಮುಂದಿನ ಆಹಾರ ಭದ್ರತೆಯ ಸಮಸ್ಯೆಗೆ ಈ ಸಮಗ್ರ ಕೃಷಿ ವ್ಯವಸ್ಥೆಗಳೇ ಮಾಸ್ಟರ್ ಕೀ ಆಗಬಹುದಾ? ಖಂಡಿತ ಯೋಚನೆ ಮಾಡಿ ನೋಡಿ.